ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕ್ಯೂಟು ಪ್ಯಾರಾಶಿಟ್ ಚಾನಲ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ವರಮಹಾಲಕ್ಷ್ಮಿ ಅದಾಳಲ್ಲ, ಎಲ್ಲರೂ ನಿಮ್ಮ ಮನೆಗೆ ಬಂದು ಸುಖ ಸಮೃದ್ಧಿ ಸಂಪತ್ತು ಸಿರಿಧಾನ್ಯ ಎಲ್ಲವನ್ನು ತರಲಿ ಅಂತ ಬಿಡ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರ್ರಿ ನೋಡ್ಬೋದು ನಮ್ಮ ಮನೆ ಹೆಂಗೆ ಕಂಗೊಳ್ಸಾಕತ್ತೈತಿ ಅಂತ. ಮಾವಿನ ತೊಳಲಿಂದ ಹಂಗೆ ಯಾರು ಹೊರಗಿಂದ ನೋಡಿದ್ರೆ ಏನಪ್ಪ ಇವ್ರ ಮನೆಯೊಳಗೆ ಮದ್ವೆ ಐತನ ಅಂತ ಹಂಗೆ ತಿಳ್ಕೊಬೇಕು. ಹಾಗೆಲ್ಲ ರೆಡಿ ಮಾಡೀವಿ. ನೋಡ್ಬೋದು ಎಲ್ಲ ರೆಡಿಯಾಗಿ ನಾವು ಫಸ್ಟಿಗೆ ಕಳಶನ ಇಡಬೇಕು ಅಂತ ರೆಡಿ ಮಾಡ್ತಾಯಿದ್ವಿ. ಕಳಸದೊಳಗೆ ಏನೇನು ಹಾಕ್ಬೇಕು ಅನ್ನೋದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ. ಯಾಕಂದರೆ ನಾ ಹೇಳ್ಕೊತ ಹೋದ್ರೆ ಲೆಂದಿ ಭಾಳ ಆಗ್ತೈತಿ. ಆಮೇಲೆ ಎಲ್ಲ ನೋಡ್ಬೇಕು, ಬ್ಯಾಕ್ಗ್ರೌಂಡ್ ಎಲ್ಲ ಬಾಳೆ ಎಲೆದೆಲ್ಲ ಡೆಕೋರೇಷನ್ ಮಾಡೀನಿ. ನಾ ಡೆಕೋರೇಷನ್ ಮಾಡುವಾಗ ನಡು ನಮ್ಮ ರಶ್ರಂದೆ ಸ್ವಲ್ಪ ಕಿಟಲೆಗಳು ಹಂಗೆ ನಡೆಯಾಕತ್ತಿದ್ದು ನೋಡ್ಬೋದು. ಕಳಸಕ್ಕೆ ದೇವಿದ ಒಂದು ಮೂರ್ತಿನ ಇಟ್ಟಿನಿ. ಅದನ್ನು ದೇವಿ ಮಾತಾಜಿ ಅಂತ ಅವಂಗೆ ಪ್ರಣಾಮ ಮಾಡ್ತಾಯಿದ್ರು. ನೋಡ್ಬೋದು ಕಳಸಕ್ಕೆ ಫಸ್ಟಿಗೆ ಅರಿಶಿಣದ ಒಂದು ದಾರನ ಕಟ್ಟಬೇಕು. ಮೇನ್ ನೀವು ಎಂಥದೋ ಬಂಗಾರದ ಚೈನ್ ಹಾಕಿರಿ, ಬಂಗಾರ ಮಾಂಗಲ್ಯ ಹಾಕಿರಿ, ಬಟ್ ದೇವಿಗೆ ವರಮಹಾಲಕ್ಷ್ಮಿ ದೇವಿಗೆ ನೀವೇನಾರ ಕಳಸ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಫಸ್ಟಿಗೆ ಅರಿಶಿಣದ ಅರಿಶಿಣ ಬೇರೆ ದಾರನ ಕಟ್ಟಬೇಕು. ಅದಾದಮೇಲೆ ನೋಡ್ಬೋದು ಇವಾಗ ಸೀರೆ ಉಡಿಸೋದು ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮೇನ್ ನನಗೆ ಎಲ್ಲಕ್ಕಿಂತ ಮೇನ್ ಕ್ರಿಟಿಕಲ್ ಥಿಂಗ್ ಅಂದರೆ ಇದು ಸೀರೆ ಉಡಿಸೋದು. ಭಾಳ ಕೈ ಹಿಡಿತೈತಿ ಅನ್ಬೋದು. ಹಂಗೆ ಪ್ರಾಕ್ಟೀಸ್ ಇದ್ರೆ ಜಲ್ದಿ ಆಗ್ತೈತಿ. ಬಟ್ ನಂಗೆ ಅಷ್ಟು ಸೀರೆ ಉಡ್ಸೋಕೆ ಬರೋಂಗಿಲ್ಲ, ನನಗೆ ಉಟ್ಕೊಳಕ್ಕೆ ಬರೋಂಗಿಲ್ಲ ಅಲ್ಲ. ಅದಕ್ಕೆ ನನಗೆ ಸ್ವಲ್ಪ ಅದು ಹಿಂದೆ ಎಲ್ಲ ಹಿಡ್ಕೋದು ರೆಡಿ ಭಾಳ ತ್ರಾಸ ಆಗ್ತೈತೆ ಅಂತ ಹೇಳ್ಬೋದು. ಆಮೇಲೆ ಅಲ್ಲೇ ಸೀರೆ ಉಡ್ಸ್ಕೊತಾನೆ ಹಂಗೆ ನಡು ಬಂದೆಲ್ಲ ಅಡುಗೆದೆಲ್ಲ ರೆಡಿ ಮಾಡೋದು ಅದು ಮಾಡಾತಿದ್ದೆ, ಹೋಳಿಗೆ ಗಿಳಿಗೆ. ಆಮೇಲೆ ನೋಡ್ಬೋದು ಫೈನಲಿ ಒಂದು ಅರ್ಧ ತಾಸು ಗುದ್ದಾಡಿದ ಮೇಲೆ ನಮ್ಮದು ಮಹಾಲಕ್ಷ್ಮಿಗೆ ಸೀರೆ ಈ ಥರ ಉಡಿಸಿ ಎಲ್ಲ ಆರ್ನಮೆಂಟ್ಸ್ ಜ್ಯುವೆಲ್ಲರಿ ಎಲ್ಲ ಹಾಕಿ ಇಷ್ಟು ರೆಡಿ ಮಾಡಿ ಇಟ್ಮೇಲೆ ಮುಂದೆ ಏನು ಮಾಡೋದು ಅಂತ ಮುಂದೆ ಮತ್ತು ಫ್ಲವರ್ಸ್ ಎಲ್ಲ ಇದ್ದಲ್ಲ, ಈಗ ಟೈಮ್ ವೇಸ್ಟ್ ಮಾಡೋದು ಯಾಕೆ, ಮತ್ತು ಮುಹೂರ್ತ ಲೇಟ್ ಆಗ್ತದೆ ಅಂತಂದು ಎಲ್ಲ ಹೂವಿನ ಅಲಂಕಾರ ಮಾಡಿ ಕೊನೆಯದಾಗಿ ನಾನು ರೆಡಿಯಾಗಿ ಈ ಥರ ರೆಡಿಯಾಗಿ ಬಂದೆ. ಹಾಗೇನು ರೆಡಿ ಆಗಿದ್ದಿಲ್ಲ, ಯಾಕಂದ್ರೆ ಅಡುಗೆ ಮಾಡೋದು ದೇವಿನ ಕುಂದ್ರಿಸೋದಿದ್ರಾಗ ಎಲ್ಲ ಟೈಮ್ ಆಗೋಗ್ಬಿಡ್ತೈತಲ್ಲ. ಸೊ ನಮ್ಗೆ ಟೈಮ್ ಇದ್ದಿದ್ದಿಲ್ಲ. ಫೈನಲ್ ನೋಡ್ಬೇಕು ಟಚಪ್ ಹಿಂಗೆ ಕಂಗೊಳಿಸ್ತಾ ಇದ್ರು ನಮ್ಮ ಮನೆ ಮಹಾಲಕ್ಷ್ಮಿ. ನೋಡ್ಬೋದು ಫುಲ್ ಇದು ಫೈನಲ್ ಲುಕ್ ಅಂತ ಹೇಳ್ಬೋದು. ಲೈಟಿನ ಸರ್ದಾಗೆಲ್ಲ ಮಿಂಚಾಕೋತಿದ್ರು ನೋಡ್ಬೇಕು. ಉಡಿ ತುಂಬಿದ್ದೆ ದೇವರಿಗೆ. ಈ ಥರ ಉಡಿ ತುಂಬಿ ಮಡಿಲಕ್ಕಿ ಅಂತಾರಲ್ಲ ಆ ಥರ ಎಲ್ಲ ಮಾಡಿ ಗಣೇಶ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದೆ. ಹಣ್ಣು ಇಟ್ಟಿದ್ದೆ, ಎಡೆ ಇಟ್ಟಿದ್ದೆ, ಎಲ್ಲನೂ ಒಟ್ಟಲ್ಲಿ ಏನು ಒಂದು ಮಿಸ್ ಆಗಿರಬಾರ್ದು ಆ ಥರ ಎಲ್ಲ ರೆಡಿ ಮಾಡಿ ಫೈನಲ್ ಸ್ಟೆಪ್ ಬೈ ಸ್ಟೆಪ್ ನೋಡಿ. ನಿಮಗೆಲ್ಲ ಗೊತ್ತಿರ್ಬೋದು, ವರಮಹಾಲಕ್ಷ್ಮಿ ಪೂಜೆ ಮಾಡಾಕತ್ತಂದ್ರೆ ಹಂಗೆ ಜಸ್ಟ್ ಆರತಿ ಮಾಡಿ ಬಿಡೋದಿರಂಗಿಲ್ಲ. ಸ್ಟೆಪ್ ಬೈ ಸ್ಟೆಪ್ಸ್ ಭಾಳ ಇರ್ತವೆ. ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡೋದು, ಗಣೇಶವ್ರ ಪೂಜೆ ಮಾಡೋದು, ಆಮೇಲೆ ಸಂಕಲ್ಪ ಮಾಡೋದು, ಕುಂಕುಮಾರ್ಚನೆ ಮಾಡೋದು, ವೃತ್ತದ ಕಥೆಯನ್ನು ಹೇಳೋದು, ಹೀಗೆಲ್ಲ ಇರ್ತಾವೆ. ಎಲ್ಲರಿಗೂ ನಾವು ಫಸ್ಟಿಗೆ ಮನೆಯಾಗಿನ ಮಂದಿ ಅಷ್ಟು ಸೇರಿ ನಾವೆಲ್ಲ ಇದು ಪೂಜೆ ಮಾಡ್ತೀವಿ. ಆಮೇಲೆ ಹೊರಗಿನ ಮಂದಿಗೆ ಮುತ್ತೈದೆಯರಿಗೆ ಉಡಿ ತುಂಬಿಸ್ಕೊಳಕ್ಕೆ ಕರಿತೀನಿ. ನೋಡ್ಬೇಕು ಎಲ್ಲ ರೆಡಿ ಮಾಡಿ ಫಸ್ಟ್ ಗಣೇಶ ಪೂಜೆನ ಮಾಡಬೇಕು. ಯಾಕಂದ್ರೆ ವಿಘ್ನ ನಿವಾರಕ ಗಣೇಶವ್ರನ್ನ ಏನೋ ಇದ್ರೆ ಯಾವುದೋ ಒಂದು ಕಾರ್ಯಕ್ರಮ ಇದ್ದಾಗ ಫಸ್ಟ್ ನಾವು ಅವ್ರ ಪೂಜೆಯ ನಂತರನೇ ಎಲ್ಲ ನಾವು ನೆಕ್ಸ್ಟಿಂದ ಎಲ್ಲ ಪೂಜೆ ಮಾಡೋಕೆ ಹೋಗ್ಬೇಕು. ನೋಡ್ಬೇಕು ನಮ್ಮ ನಿಂತಿದ್ರು, ಅಶ್ವರಪ್ಪ ಅದು ನಿಂತಿದ್ರು. ಅವ್ರ ಪೂಜೆ ಮಾಡಿ ಮುಂದಿನ ಒಂದು ಮಹಾಲಕ್ಷ್ಮಿದ ವೃತ್ತದ ಒಂದು ಇದನ್ನು ಸ್ಟಾರ್ಟ್ ಮಾಡೋಣ ಅಂತ ಗಣೇಶವ್ರಿಗೆ ಪೂಜೆ ಮಾಡಾಕತ್ತಿದ್ದೆ. ನೀವಲ್ಲೇ ಕೂತ್ಕೊಂಡು ನಿಮ್ಮ ಸಂಕಲ್ಪ ಎಲ್ಲ ಬೇಡ್ಕೋರಿ, ಆ ದೇವಿ ನಿಮ್ಮೆಲ್ಲ ಕನಸುಗಳನ್ನೆಲ್ಲ ನನಸು ಮಾಡಲಿ ಅಂತ ಹೇಳ್ಕೊತೀನಿ. ಆಮೇಲೆ ಒಳಗಿನ ದೇವ್ರಿಗೆಲ್ಲ ಬಂದು ನಮ್ಮ ಮನೆ ದೇವ್ರಿಗೆಲ್ಲ ಸಾರಿ, ನಂದು ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆಗಿದೆ. ಏನಾರ ಡಿಸ್ಟರ್ಬ್ ಬಂದರೆ ಸಾರಿ. ಆಮೇಲೆ ಬಂದುಬಿಟ್ಟು ಕಂಕಣ ಕಟ್ಟೋದಿರ್ತೈತಿ. ಮಂದಿಗೆಲ್ಲ ಕಂಕಣ ಕಟ್ತೀವಿ. ಆಮೇಲೆ ನಾನು ವ್ರತ ಮಾಡ್ತೀನಿ ಅಂದ್ರೆ ನನಗೂ ಕಂಕಣ ಕಟ್ಟಬೇಕು. ನನಗೂ ಕಟ್ಟು ಅನ್ನತ್ತಿದ್ದೆ. ಅವನಿಗೂ ಒಂದು ಸಣ್ಣ ಕಂಕಣ ಮಾಡಿ ಕಟ್ಟಿದೆ ಅಂತ ಹೇಳ್ಬೋದು. ನಮ್ಮ ತಂಗಿ ವಿಡಿಯೋ ಮಾಡಾಕತ್ತಿದ್ಲು, ಎಲ್ಲರೂ ಕುಂತಿದ್ರು. ಎಲ್ಲ ರಶುಗೆಲ್ಲ ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳೋದು ಒಂದು ಸಮಯ. ನಾನು ಯಾವಾಗಲಿದ್ರು ಕಥೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಸಂಕಲ್ಪ ಮಾಡ್ಕೊಂಡು ನಮಗೇನು ಬೇಕಪ್ಪ ಅಂತ ನಾವು ದೇವರಿಗೆ ಮನಪೂರ್ವಕವಾಗಿ ಒಂದು 2 ನಿಮಿಷ ಕಣ್ಣು ಮುಚ್ಚಿ ಒಂದು ಮಾತು ಬೇಡ್ಕೋದಿರ್ತೈತಿ. ಅದಾದಮೇಲೆ
ವಿಘ್ನ ನಿವಾರಕಂದ ಮಂತ್ರಗಳನ್ನು ಹೇಳ್ತಾ ಇದ್ದೆ. ನೋಡ್ಬೇಕು ರಶ್ಶು ಅಲ್ಲೇ ಕೂತ್ಕೊಂಡು ಅದು ಇದು ಒಟ್ಟು ಏನು ಇಲ್ಲೇ ಇಲ್ಲ, ಒಟ್ಟು ಏನರ ಮಾಡೋದು, ಎಲ್ಲರ ನೋಡೋದು ಮಾಡ್ತಾಯಿದ್ದ. ನಾನು ಮಂತ್ರದ ಮುಖಾಂತರ ಗಣೇಶನ ಪೂಜೆಯನ್ನು ಮುಗಿಸಿ ನಂತರ ನಾನು ಆ ಕುಂಕುಮಾರ್ಚನೆ ಮಾಡೋ ಸಮಯ. ಕುಂಕುಮಾರ್ಚನೆ ಮಾಡಬೇಕಂದ್ರೆ ನಿಮ್ಗೆ ಗೊತ್ತೈತಿ, ಅಷ್ಟೋತ್ತರ ಮಾಲೆ ಹೇಳೋದಿರ್ತೈತಿ, ಅಂದ್ರೆ ಅಷ್ಟೋತ್ತರ ಲಕ್ಷ್ಮೀ ಮಂತ್ರನ ಹೇಳೋದಿರ್ತೈತಿ. ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಇದನ್ನು ಹೇಳಬೇಕಂದ್ರೆ ಮನೆ ಮಂದಿ ಎಲ್ಲ ಯಾರು ಹೇಳ್ತಿರ್ತಾರಲ್ಲ ಅವ್ರದ್ದು ಒಂದು ಟಚಪ್ ಒಳಗೆ ಇರಬೇಕಾ ಅಂತ ಹೇಳ್ಬೋದು. ಹೇಳತ್ತಾ ಇದ್ದೆ. ರಶ್ಶು ಅಲ್ಲಿ ನಗೋದು ಮಾಡಾಕತ್ತಿದ್ದ, ನಡು ನಂಗೆ ಸ್ವಲ್ಪ ಡಿಸ್ಟರ್ಬ್ನು ಮಾಡಾಕತ್ತಿದ್ದ. ನೀವೇನೇ ಅಂತ ಹೇಳಿ ಒಂಥರ ಕುಂಕುಮಾರ್ಚನೆ ಮಾಡೋದ್ರಿಂದ ಮನೆಯಲ್ಲಿ ನಾವು ಹೇಳೋದು ಮಂತ್ರ ಹೇಳೋರಿಗೆಲ್ಲ ಒಂಥರ ಪಾಸಿಟಿವ್ ವೈಬ್ ಬರ್ತೈತಿ ಅಂತ ಹೇಳ್ಬೋದು. ಆಮೇಲೆ ಕುಂಕುಮಾರ್ಚನೆ ಮುಗೀತು. ಕುಂಕುಮಾರ್ಚನೆ ಮುಗಿದ್ಮೇಲೆ ಮತ್ತೆ ಏನೈತೆ ವೃತ್ತದ ಕಥೆ ಆರಂಭ ಇರ್ತೈತಿ. ಆ್ಯಕ್ಚುಲಿ ಇನ್ನೊಂದು ಏನಂದ್ರೆ, ನಾನು ವೃತ್ತದ ಕಥೆನ ಹೇಳ್ತಿರ್ತೀವಲ್ಲ, ಈ ವರಮಹಾಲಕ್ಷ್ಮಿ ಯಾಕೆ ಮಾಡ್ತಾರೆ, ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ಅವ್ರು ಹೇಳ್ತಿರ್ತಾರಲ್ಲ, ಅವ್ರು ಹೇಳೋದಕ್ಕಿಂತ ಅಲ್ಲಿ ಕುತ್ಕೊಂಡು ಕೇಳ್ತಿರ್ತಾರಲ್ಲ, ಅವ್ರಿಗೆ ಭಾಳ ಇಂಟ್ರೆಸ್ಟಿಂಗ್ ಬರ್ತೈತೆ ಅಂತ ಹೇಳ್ಬೋದು. ಅದು ಕೃತಿನೇ ಅಷ್ಟು ಚೆನ್ನಾಗೈತಿ. ನೀವು ಯಾರು ವರಮಹಾಲಕ್ಷ್ಮಿ ವ್ರತನ ಮಾಡ್ತಿರಲ್ಲ ಆಲ್ಮೋಸ್ಟ್ ಗೊತ್ತು ಇರ್ಬೋದು ನಿಮ್ಗೆ. ಕತೆ ಭಾಳ ಅಂದ್ರೆ ಭಾಳ ಚಂದ ಐತಿ. ಕೇಳಾಕತ್ರೆ ಏನೋ ಒಂಥರ ಒಂಥರ ಹುಮ್ಮನ್ಸು ಬರ್ತಿತ್ತು. ಇದರಲ್ಲಿ ಇಷ್ಟೊಂದು ಮಹಿಮೆ ಐತನ, ಇಷ್ಟೊಂದು ದೇವರೆಲ್ಲ ಈ ಥರನೂ ಇದು ಮಾಡಿದಾರೇನೋ, ಆ ಪೂಜೆ ಮಾಡೋದ್ರಿಂದ ಈ ಥರ ಇವಾಗ್ತಾವೇನೋ ಅಂತ ಅನ್ನೋದು ತಿಳಿದು ಬರ್ತೈತಿ. ನೋಡ್ಬೋದು. ರಶ್ಶು ಅವಂಗೆ ಜಲ್ದಿ ಆರತಿ ಮಾಡೋದು ಬೇಕಾಗಿತ್ತು. ಯಾವಾಗ ಮುಗಿತಿದೆ ಅಂತ. ಅದು ಅವ್ರ ಪಪ್ಪ ಗಂಟು ಬಿದ್ದಿದ್ದ. ಇನ್ನೊಂದು ಏನು ಹೇಳೋದಂದ್ರೆ, ಇದು ವರ್ಷಕ್ಕೊಂದ್ಸಲ ಕಥೆ ಓದೋದಿರ್ತೈತಲ್ಲ, ಸ್ವಲ್ಪ ಹೆದರಿಕೆ ಇರ್ತೈತಿ, ಎಲ್ಲಿ ಏನು ತಪ್ತೈತಿ, ಯಾವ ಲೈನ್ ಮಿಸ್ ಆಗ್ತೈತಿ ಅಂತಂದು. ಅದಕ್ಕೆ ಭಾಳ ಅಂದ್ರೆ ಭಾಳ ಕಾನ್ಸಂಟ್ರೇಟಿಂದ ಅದು ಕಥೆನ ಓದೋದಿರ್ತೈತಿ. ನಾನು ಭಾಳ ಅಂದ್ರೆ ಭಾಳ ಕಾನ್ಸಂಟ್ರೇಟ್ ಮಾಡಿ ಫುಲ್ ನಂದು ಅಲ್ಲೇ ಧ್ಯಾನ, ಅಲ್ಲೇ ಮಗ್ನಳಾಗಿ ಓದ್ತಾ ಇದ್ದೆ. ನಮಗೆ ಕತೆ ಆದಮೇಲೆ ಮಂಗಳಾರತಿ ಮಾಡಿದ್ವಿ. ದೇವಿಗೆಲ್ಲ ಮಂಗಳಾರತಿ ಮಾಡಿ ಕರ್ಪೂರದ ಒಂದು ಆರತಿ ಮಾಡಿದ್ಮೇಲೆ ನೋಡ್ಬೋದು, ನಮ್ಮ ಕ್ಯೂಟಿ ಪಾಯ್ ರಾಶಿತವ್ರು ಅದು ಕಂಕಣ ಕಟ್ಟಿದ್ದು ಯಾವಾಗ ಈಗ ಅವಂಗೆ ಸಾಕಾಗಿಬಿಡ್ತು, ಸೊ ಯಾವಾಗ ತೆಗಿಯೋದು ಅಂತ ಕೇಳ್ತಾ ಇದ್ದ. ಆಮೇಲೆ ನೋಡಿರಿ ನೀವು ಯಾವ ಥರ ನಮ್ಮ ದೇವಿಯರು ದೂರದಿಂದ ರಾರಾಜಿಸ್ತಾ ಇದ್ದಾರ ಅಂತ ನೋಡ್ಬೋದು. ಆಮೇಲೆ ಮನೆಯೊಳಗೆ ಯಾರ್ಯಾರಿದ್ವಿ ಅವರಿಗೆಲ್ಲ ಹಂಗೆ ಆರತಿ ಮಾಡಲಿಕ್ಕೆ ಕೊಟ್ವಿ. ನಾವು ಆರತಿ ಮಾಡಿದ್ವಿ. ನಾನು ದೇವ್ರಿಗೆ ಯಾವಾಗ ನನ್ನ ಕೈ ಹಿಡಿತೀಮ್ಮ ಹಿಡಿ, ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡೇನಿ, ನನ್ನ ಈ ಒಂದು ಸಣ್ಣ ಪೂಜೆನ ಸ್ವೀಕರಿಸು ಅಂತ ಬೇಡ್ಕೊತಾ ಇದ್ದೆ. ಆಮೇಲೆ ಪ್ರಸಾದ ಎಲ್ಲ ಮನೆಗೆ ಕೊಟ್ಟು ಆಮೇಲೆ ನಾನು ನಮ್ಮ ತಂಗಿ ಕೂಡಿ ಆರತಿ ಮಾಡಿದ್ವಿ. ಈಗ ಆರತಿ ಮಾಡಿದ್ವಿ. ಆರತಿ ಮಾಡಿ ನೆಕ್ಸ್ಟ್ ಈಗ ಮುತ್ತೈದೆಯರಿಗೆಲ್ಲ ಒಂದು ಕರೆಯೋದಿರ್ತೈತಲ್ಲ, ಸೊ ಅದು ಕೆಲಸ ಬಂದುಬಿಟ್ಟು ನಮ್ಮ ತಂಗಿದಿರ್ತೈತಿ. ಆಕಿದೆಲ್ಲ ಫಸ್ಟ್ ಮನೆಯೊಳಗಿಂದೆಲ್ಲ ಪೂಜೆ ಗೀಜೆ ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಆಮೇಲೆ ಮುತ್ತೈದೆಯರಿಗೆ ಕರೀಲಿಕ್ಕೆ ಹೋಗ್ತಾಳೆ. ನೋಡ್ಬೋದು ಸಮೀಪಿಂದ ನಮ್ಮ ದೇವಿಯವರು ಈ ಥರ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಲಾಸ್ಟಿಗೆ ಮುತ್ತೈದೆಯವರೆಲ್ಲ ಬಂದು ಹೋದ್ಮೇಲೆ ನೋಡ್ಬೋದು ಊಟದ ಕಾರ್ಯಕ್ರಮ. ಸೊ ಯಾರು ವ್ರತನ ಮಾಡಿರ್ತಾರಲ್ಲ ಅವರು ಬಾಳೆ ಎಲೆಗಳು ಊಟ ಮಾಡಬೇಕು ಅಂತ ಕತೆ ಒಳಗೈತಿ. ಸೊ ನಾನು ಹಾಗೆ, ಯಾಕಂದ್ರೆ ಮುಂಜಾನೆ ಉಪವಾಸ ಇದ್ವಲ್ಲ, ಸೊ ಅಷ್ಟೊಂದು ಊಟ ಹೋಗಾಕತ್ತಿದ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಅದು ಪ್ರಸಾದ ಸ್ವೀಕರಿಸೋಣ ಅಂತ ಬಜ್ಜಿ, ಬದನೇಕಾಯಿ ಪಲ್ಯ, ಸಾಂಬಾರು, ಹೋಳಿಗೆ, ತುಪ್ಪ ಇವನ್ನೆಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಂಡು ಊಟ ಮಾಡಿದ್ವಿ. ಏನೋ ಅಂದರೆ ನೀವು ಹಬ್ಬದ ಅಡುಗೆನ ಒಂದೇನೋ ಡಿಫ್ರೆಂಟ್ ಇರ್ತೈತಿ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಆಚರಿಸಿದ್ವಿ ಅಂತ ತೋರಿಸಿದ್ವಿ. ಸೊ ನೆಕ್ಸ್ಟ್ ಡೇನ ಬಂದುಬಿಟ್ಟು ರಕ್ಷಾಬಂಧನ ಇತ್ತು. ಸೊ ಅದನ್ನು ಇದ್ರೊಳಗೆ ಆ್ಯಡ್ ಮಾಡೋಣ ಅಂತ ನಾನು ಮತ್ತೆ ನೆಕ್ಸ್ಟ್ ಡೇದೂ ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನೋಡ್ಬೇಕು ರಕ್ಷಾಬಂಧನದೆಲ್ಲ ರಾಖಿನ ರೆಡಿ ಮಾಡ್ಕೊಂಡು ನಮ್ಮ ರಶ್ಶುಗೇನೋ ಒಂದರ ಸಂಭ್ರಮ ಸಡಗರ ಅಂತ ಹೇಳ್ಬೋದು. ನೋಡ್ಬೇಕು ಖುಷಿಯಾಗಿತ್ತು ಅವಾಗ. ನನಗೂ ಯಾವಾಗ ಕಟ್ತಾರ ರಾಖಿ, ನನಗೂ ಯಾವಾಗ ಎಷ್ಟು ರಾಖಿ ಕಟ್ತಾರ ಅಂತ ಹೀಗೆಲ್ಲ ಎಕ್ಸೈಟ್ಮೆಂಟ್ ಭಾಳ ಇತ್ತು. ಸೊ ಫಸ್ಟ್ ಅವಂಗೆ ಪಿಯಾನ ಕಟ್ಟಿದ್ಲು. ಪ್ರತಿ ವರ್ಷ ಆಕಿನ ಕಟ್ತಾಳೆ. ಮೊದಲೇಕ ಫಸ್ಟ್ ಸಣ್ಣ ಬೇಬಿ ಇದ್ದಾಗ ನಾನು ಕಟ್ತಿದ್ದೆ, ಇವಾಗ ಆಕಿ ಕಟ್ಟಾಕತ್ತಾಳೆ. ನೋಡ್ಬೇಕು ಖುಷಿ ಅಂತಾರ ಹೆಂಗೆ ಏನೋ ಹಂಗೆ.
ನನಗೆ ಭಾಳಷ್ಟು ರಾಖಿ ಬೇಕು, ಕೈ ತುಂಬ ರಾಖಿ ಬೇಕು, ಹೀಗೆಲ್ಲ ಮಾತಾಡ್ತಿರ್ತೈತಿ. ಅಲ್ಲೇ ಬಾಜು ನಮ್ಮ ತಮ್ಮನೂ ಕಟ್ಟಿಸ್ಕೊಳಕ್ಕೆ ಬಂದಿದ್ದ. ಸೊ ಇಬ್ರಿಗೂ ಕಟ್ಟೋಣ ಅಂತಂದು ಏಕಿ ಪಿಯಾ ಕಟ್ಟಾತಿದ್ಲು. ರಶು ಭಾಳ ಖುಷಿ ಆಗತ್ತಿತ್ತು. ಆ ಕಟ್ಟಿಸ್ಕೊಳಕ್ಕಿಂತ ತಾನು ಅವ್ರಿಗೆ ಏನು ಗಿಫ್ಟ್ ಕೊಡ್ತಾನೆ ನಂಗೆ ಮೊದಲೇ ಹೇಳ್ತಿರ್ತಾನೆ. ಮಮ್ಮ ಕ್ಯಾ ಗಿಫ್ಟ್ ದಿಯೋ, ಏನು ಗಿಫ್ಟ್ ಕೊಡೋಣ ಅಂತ ನಂಗೆ ಕೇಳ್ತಿರ್ತಾನೆ. ನೋಡ್ಬೋದು ಏನೋ ಒಂಥರ ಅದಕ್ಕೇನೋ ಖುಷಿ ಆಗ್ತೈತಿ. ರಾಖಿ ಹಬ್ಬ ಬಂತಂದ್ರೆ ಅವಂಗೂ ರಾಖಿ ಫ್ರೆಂಡ್ಶಿಪ್ ಡೇ ಬಂದ್ರೂ ಅವ್ನು ಭಾಳ ಖುಷಿ, ಕೈ ತುಂಬ ಕಟ್ಟಿಸ್ಕೋಬೇಕು ಅನ್ನೋದು. ನೋಡ್ರಿ ಅಲ್ಲೇ ಎಷ್ಟು ಚಂದ ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಇದು ಮಾಡ್ತಾನೆ. ಎಲ್ಲ ಆಲ್ಮೋಸ್ಟ್ ನನ್ನ ಮಗಗೆಲ್ಲ ತಿಳಿದ್ಬಿಟ್ಟೈತಿ ಅಂತ ಹೇಳ್ಬೋದು. ಅವ್ನಿಗೆ ಏನು ಕಲಿಸ್ಕೊಡೋದು ಬೇಡ, ಎಲ್ಲ ಕಲ್ತ್ಬಿಟ್ಟಾನೆ ಎಷ್ಟು ಸಣ್ಣ ವಯಸ್ಸಿನೊಳಗೆ ಅಂತ ಹೇಳ್ಬೋದು. ಅವನೊಂದು ಮಗಳಾಗ ಐತಲ್ಲ, ನಂದು ಇಡೀ ಡೇನ ಫುಲ್ ಹ್ಯಾಪಿಯಾಗಿ ಕಳೀತೈತಿ ಅನ್ಬೋದು. ನೋಡ್ಬೋದು ಕಸಿನ್ ಸಿಸ್ಟರ್ಸ್ ಬಂದಿದ್ರು. ಅದರಲ್ಲಿ ಗ್ರೀನ್ ಟೀ ಶರ್ಟ್ ಹಾಕೊಂಡಾಕಿ ಅವಂಗೆ ಅಕ್ಕ ಆಗ್ಬೇಕು. ವೈಟ್ ಟೀ ಶರ್ಟ್ ವೈಟ್ ಟಾಪ್ ಹಾಕೊಂಡು ಹುಡುಗಿ ಐತಲ್ಲ ಅವಂಗೆ ತಂಗಿ ಆಗ್ಬೇಕು. ಸೊ ಅವ್ರು ಕಟ್ಟಾಗಿ ಬರಾಕತ್ತಿದ್ಲ. ಜಸ್ಟ್ ಅವರಿಬ್ಬರ ಕಡೆಯಿಂದ ಕೈ ಹಿಡಿಸಿ ಪಿಯಾ ಅವ್ರು ಕಟ್ಸಾಕತ್ತಿದ್ರು. ಭಾಳ ಖುಷಿ ಪಡಾತಿದ್ನ ರಶು. ಅವು ಸಣ್ಣ ಇರ್ತಲ್ಲ, ಅವ್ರಿಗೆ ಹಂಗೂ ಕಟ್ಟಕ್ಕೆ ಬರೋಂಗಿಲ್ಲ ಅಂತ ಹೇಳ್ಬೋದು. ಅಂದರೂ ಪಿಯಾ ಟ್ರೈ ಮಾಡತ್ತಿದ್ಲು. ಸೊ ರಾಖಿ ಕಟ್ಟಿದ ಮೇಲೆ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಡೋದು ಮುಗೀತು. ನೋಡ್ಬೋದು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಮತ್ತು ನಮ್ದು ರಾಖಿ ಸೆಲೆಬ್ರೇಷನ್ ಹಿಂಗಿತ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು.